ದೊಡ್ಡ ಮನೆಯಲ್ಲಿ ರಜತ್ ರಂಪಾಟ, ಬಿಗ್ ಬಾಸ್ನಿಂದ ವಾರ್ನಿಂಗ್. ಮಿಡ್ ವೀಕ್ ಎಲಿಮಿನೇಷನ್, ಮನೆಯಿಂದ ಹೋಗಿದ್ಯಾರು? ಐಷಾರಾಮಿ ರೆಸಾರ್ಟ್ ಹೈ ಲೆವೆಲ್ ರಗಳೆ. ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದೆಯಂತೆ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಎನ್ನಲಾಗ್ತಾ ಇದೆ. ಈ ವಾರ ಹೊರಗೆ ಹೋಗಿದ್ದು ಯಾರು? ಈ ಬಾರಿ ಬಿಗ್ ಬಾಸ್ ಹೆಚ್ಚು ಅಭಿಮಾನಿ ಬಳಗವನ್ನ ಹೊಂದಿದೆ. ದೊಡ್ಡ ಮನೆಯಲ್ಲಿರೋ ಕಂಟೆಸ್ಟೆಂಟ್ ಸಂಖ್ಯೆ ಕಡಿಮೆ ಆಗ್ತಾ ಇದ್ದು, ಬಿಗ್ ಬಾಸ್ ಕೂಡ ಅಂತಿಮ ಘಟ್ಟವನ್ನ ತಲುಪ್ತಾ ಇದೆ. ಈ ವಾರ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಕಳೆದ ವಾರ ಎಲಿಮಿನೇಷನ್ ನಡೆಯದ ಹಿನ್ನೆಲೆ ಈ ವಾರ ಮಧ್ಯದಲ್ಲಿ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಒಬ್ಬರು ಮನೆಯಿಂದ ಹೊರಗೆ ಬರ್ತಿದ್ದಾರಂತೆ. ಹಾಗಾದ್ರೆ ಎಲಿಮಿನೇಟ್ ಆಗುವುದು ಯಾರು? ಈಗ ದೊಡ್ಡ ಮನೆಯಲ್ಲಿ 10 ಜನ ಇದ್ದಾರೆ. ಕಳೆದ ವಾರ ಎಲಿಮಿನೇಷನ್ ನಡೆಯಲಿಲ್ಲ. ಗೇಟ್ ದಾಟಿ ಹೊರಗೆ ಹೋಗಿದ್ದ ತ್ರಿವಿಕ್ರಮ್ ಕೂಡ ಮತ್ತೆ ಮನೆಗೆ ಎಂಟ್ರಿ ಕೊಟ್ರು. ಈಗ ದೊಡ್ಡ ಮನೆಯಲ್ಲಿ ತ್ರಿವಿಕ್ರಮ್, ಉಗ್ರಂ ಮಂಜು, ಭವ್ಯ ಗೌಡ, ಹನುಮಂತ, ಮೋಕ್ಷಿತಾ, ಧನರಾಜ್, ಐಶ್ವರ್ಯ, ಗೌತಮಿ ಮತ್ತು ಚೈತ್ರ ಕುಂದಾಪುರ ಇದ್ದಾರೆ. ಈ ವಾರದ ಮಧ್ಯದಲ್ಲಿ ಮನೆ ಮಂದಿಗೆ ಬಿಗ್ ಬಾಸ್ ಶಾಕ್ ಅನ್ನ ನೀಡಿದ್ದಾರೆ. ಅಂದಹಾಗೆ ದೊಡ್ಡ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದೆ. ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಚೈತ್ರ ಕುಂದಾಪುರ ಹೊರಗೆ ಬಂದಿದ್ದಾರೆ. ಆದ್ರೆ ಅಧಿಕೃತ ಮಾಹಿತಿ ಇನ್ನಷ್ಟೇ ಹೊರಗೆ ಬಿಡಬೇಕಾಗಿದೆ. ಆಲ್ಮೋಸ್ಟ್ ಕಳಪೆಗೆ ಫಿಕ್ಸ್ ಆಗಿದ್ದ ಚೈತ್ರ ಮನೆ ಮಂದಿಯ ಈಸಿ ಟಾರ್ಗೆಟ್ ಆಗಿದ್ರು. ರಜತ್ ಆಟದ ಮುಂದೆ ಕೂಗಿದ್ರು. ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಂಡು ಹೆಚ್ಚು ಸದ್ದು ಮಾಡಲೇ ಇಲ್ಲ. ಹೀಗಾಗಿ ಚೈತ್ರ ಕುಂದಾಪುರ ಹೊರಗೆ ಹೋಗಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಟಾಸ್ಕ್ ಬಗ್ಗೆ ನೋಡೋದಾದ್ರೆ ರಜತ್ ಹಾಗೂ ಗೌತಮಿಗೆ ಸಖತ್ ಗೂಳು ಇಕ್ಕೋತಿದ್ದಾರೆ. ಇನ್ಮುಂದೆ ಬಾರಿ ನೆಗೆಟಿವ್ ಪಾಸಿಟಿವಿಟಿ ಎಲ್ಲ ಹೋಯ್ತು ಅಂತ ಹೇಳಿದ್ದಾರೆ. ಚೈತ್ರಂಗಂತೂ ಪೊರಕೆ ಕೊಟ್ಟು ಸಖತ್ ಬೆಂಡೆತ್ತಿದ್ದಾರೆ. ರಜತ್ ಕುಟ್ಟ ಕ್ವಾಟ್ಲೆಗೆ ಮಂಜು ಹಾಗೂ ಚೈತ್ರ ಅದುರಿ ಹೋಗೋದು ಗ್ಯಾರಂಟಿ ಅಂತಿದ್ದಾರೆ ಬಿಗ್ ಬಾಸ್ ಅಭಿಮಾನಿಗಳು. ಕ್ಯಾಪ್ಟನ್ ಆಗಿರುವ ಭವ್ಯ ಮನೆಯಲ್ಲಿ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕಿತ್ತು. ಹಾಗಾಗಿ ಒಂದಷ್ಟು ಬದಲಾವಣೆಯನ್ನ ಮಾಡಿದ್ರು. ಇದಕ್ಕೆ ತ್ರಿವಿಕ್ರಮ್ ನೋ ಎಂದು ಹೇಳಿದ್ರು. ನಂತರ ತ್ರಿವಿಕ್ರಮ್ ಮತ್ತು ಭವ್ಯ ನಡುವೆ ಮಾತಿನ ಚಕಮಕಿ ಜೋರಾಗಿ ನಡೆಯುತ್ತೆ. ಭವ್ಯ ಮತ್ತು ತ್ರಿವಿಕ್ರಮ್ ವಾದಗಳು ಮುಂದುವರೆದಿತ್ತು. ಆಗ ಊಟ ಮಾಡ್ತಾ ಇದ್ದ ಭವ್ಯ ಇದ್ದಕ್ಕಿದ್ದಂತೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ. ನಾನೀಗ ಊಟವನ್ನ ಮಾಡ್ಬೇಕಾ ಬೇಡವಾ ಎಂದು ಕೂಗಾಡಿದ್ರು. ಅದಕ್ಕೆ ತ್ರಿವಿಕ್ರಮ್ ಟಾಂಗ್ ಕೂಡ ನೀಡಿದ್ರು. ಇದರ ಬಗ್ಗೆ ಮಾತಾಡಬೇಕು ಅಂತ ಕರೆದಿದ್ ನೀವಲ್ವಾ, ಸೊ ಈಗ ನೀವು ಊಟ ಬಿಟ್ರೆ ನಾವೇನು ಮಾಡೋದು ಎಂದು ತ್ರಿವಿಕ್ರಮ್ ಹೇಳಿದ್ದಾರೆ. ಇದರಿಂದ ಡೇ ಬೈ ಡೇ ಬಿಗ್ ಬಾಸ್ ಸಖತ್ ಸೂಪರ್ ಅಂತಿದ್ದಾರೆ ಬಿಗ್ ಮನಿ ಫ್ಯಾನ್ಸ್. ಎಂಟರ್ಟೈನ್ಮೆಂಟ್ ಬ್ಯೂರೋ, ಎಸ್ಎನ್ಸಿ ನ್ಯೂಸ್.